ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲರೂ ಇಲ್ಲಿ ಸೇರಿದ್ದಂಥ ಜನರಿಗೆ ಧನ್ಯವಾದಗಳು. ನಮ್ಮ ಸಾಹೇಬ್ರದ್ದು ಹುಟ್ಟುಹಬ್ಬದ ಅಂದವಾಗಿ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಅಶ್ವಥ್ ನಗರ ವಾರ್ಡ್ ಮಂಜಣ್ಣ ಪ್ರೆಸಿಡೆಂಟ್ ಅವರ ವತಿಯಿಂದ ಸಾಹೇಬ್ರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಹೇಮಂತ್ ಗೌಡ ಸರ್ ಒಂದು ಸೈಡಿಂದ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಜನ ಬಂದು ನಮ್ಮ ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಇದುವರೆಗೂ ಯಾರು ಕೊಡಿಸಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಕೀಯಿಂದ ಲಕ್ಷಾಂತರ ಜನ ಜೀವ ಉಳಿಯುತ್ತೆ. ಸೀರೆ ವಿತರಣೆ ಮಾಡ್ತೀವಿ. ಯಾರು ಎದ್ದೋಲ್ಬೇಡಿ, ಯಾರು ಮುಂದೆ ಬರಬೇಡಿ. ಸೈಡ್ 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 ಅಲ್ಲೇ ಕೂತ್ಕೊಳ್ಳಿ. ಅಲ್ಲೇ ಬಂದು ಎಲ್ಲರಿಗೂ ಸೀರೆ ಕೊಡ್ತೀರಿ. ದಯವಿಟ್ಟು ಮುಂದೆ ಯಾರು ಬರಬೇಡಿ, ಅಲ್ಲೇ ಇರಿ. ಅವ್ರವ್ರ ಸೀಟಲ್ಲಿ ಅವ್ರವರೇ ಕೂತ್ಕೊಳ್ಳಿ. ಅಲ್ಲೇ ಬಂದು ಸೀರೆ ವಿತರಣೆ ಮಾಡ್ತೀರಿ. ಅಲ್ಲೇ ಕೂತ್ಕೊಳ್ಳಿ. ಇವರು ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಒಂದು ಫೋಟೋ ತಗೊಬಿಡೋಣ. ಇರಿ ಒಂದು ನಿಮಿಷ. ಸರಿ, ಸ್ವಲ್ಪ ನೀವು ಈ ಕಡೆ ತಗೋಣ. ಓಕೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹೇಮಂತ್ ಕನ್ನಡಿಗ ಅಂತ ಹೇಳಿ. ಸುಮಾರು ವರ್ಷಗಳಿಂದ ಈ ರಸ್ತೆ ಪಕ್ಕದಲ್ಲಿ ಊಟ ನೀರು ಇಲ್ದಿರ ಬಿದ್ದಿರ್ತವೆ. ಇವತ್ತು ನೀವು ಇಷ್ಟೊಂದು ಜನ ಬಂದಿದ್ದೀರಾ. ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲು ಕಾಲೇಜ್ಗಳಿಗೆ ಹಾಕಿದ್ದೀರಾ, ಕಷ್ಟಪಟ್ಟು ದುಡಿತೀರಾ. ನಿಮ್ಮ ಯಜಮಾನರೆಲ್ಲ ಆಟ ಓಡಿಸ್ತಾರೆ, ಡ್ರೈವಿಂಗ್ ಮಾಡ್ತಾರೆ, ಬಿಸಿಲಲ್ಲಿ ಕಾಯ್ತಿರ್ತಾರೆ. ಇದೇ ಮಕ್ಕಳು ದೊಡ್ಡವರಾಗಿದ್ದಾದ್ಮೇಲೆ, ಮದುವೆ ಆಗಿದ್ದಾದ್ಮೇಲೆ ನಿಮ್ಮನ್ನು ಕರ್ಕೊಂಡೋಗಿ ಇವತ್ತು ಆಶ್ರಮಕ್ಕೆ ಸೇರಿಸ್ತಿದ್ದಾರೆ ಅಥವಾ ಮನೆಯಿಂದ ಹೊರಗಡೆ ಆಗ್ತಿದ್ದಾರೆ. ಸೊ ನಿಜವಾಗ್ಲೂ ಅರ್ಥ ಮಾಡ್ಕೊಬೇಕು. ಇವತ್ತು ಈ ಕೀ ಇದೆಯಲ್ಲ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಜನ ಬಂದು ನಮ್ಮ ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಇದುವರೆಗೂ ಯಾರೂ ಕೊಡಿಸಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಒಂದು ಕೀಯಿಂದ ಲಕ್ಷಾಂತರ ಜನ ಜೀವ ಉಳಿಯುತ್ತೆ. ನಾನು ಇರೋ ಮನೇನ ಕಿತ್ತಾಕಿ ಆಶ್ರಮ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತೆಲ್ಲ ನಾಳೆ ನಾನು ಸಾಯಲೇಬೇಕು, ನೀವು ಸಾಯಲೇಬೇಕು. ಎಲ್ಲ ಬಿಟ್ಟು ಹೋದ್ಮೇಲೆ ಯಾರೋ ಇರೋದಕ್ಕಿಂತ ಎಷ್ಟೋ ಜನ ಅನಾಥರು, ನಿರ್ಗತಿಕರು ಇವತ್ತು ಊಟ ನೀರು ಇಲ್ದಿರೋ ರಸ್ತೆಯಲ್ಲಿ ಪ್ರಾಣ ಬಿಡ್ತಿದ್ದಾರೆ. ಹಾಗೆ ಇನ್ನೊಂದು ಮಾತು ಕೊಡ್ತೀನಿ. ಈ ವಾರ್ಡಲ್ಲಿ ನಮ್ಮ ಅಪ್ಪಾಜಿ ಹೆಸರಲ್ಲಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಈ ಕಾರ್ಯಕ್ರಮನ. ಏನು ಕಾರ್ಯಕ್ರಮ ಅಂತಂದರೆ, ಈ ವಾರ್ಡಲ್ಲಿ ಯಾರೇ ಊಟ ನೀರು ಇಲ್ದಿರ ಭಿಕ್ಷೆ ಬಿಟ್ಟಿದ್ರೆ ದಯವಿಟ್ಟು ಅವ್ರಿಗೆ ₹1 ₹2 ಕೊಡೋಕೆ ಹೋಗ್ಬೇಡಿ. ಒಂದು ಫೋನ್ ಮಾಡಿ, ನನ್ನ ಜೀವ ಇರೋವ್ರನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಹಾಗೆ ನನಗೆ
ನನ್ನ ನಂಬರು 9844484704 9844484704. ಹಾಗೆ ಇದು ನನಗೆ ತುಂಬ ಮುಖ್ಯ. ಈ ಥರ ವೇದಿಕೆಗಳು ನಮ್ಗೆ ಎಲ್ಲೂ ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಸ್ಟೇಜಿಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ಇದುವರೆಗೂ ಯಾರು ಕೂಡ ಸಹಾಯ ಮಾಡಿಲ್ಲ. ನಮ್ಮ ಅಪ್ಪಾಜಿ ಹೆಸರಲ್ಲಿ ಅಣ್ಣನವರು ಮತ್ತು ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಆ ಭಗವಂತ ಮೊದಲನೇದಾಗಿ ನಮ್ಮ ಆಶ್ರಮದಲ್ಲಿ ಇವತ್ತು ಹಬ್ಬ ಮಾಡ್ತಿದ್ದಾರೆ. ನಿಮ್ಮ ಹುಟ್ಟುಹಬ್ಬ ಇರೋದ್ರಿಂದ ಅಣ್ಣರು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲಿರುವಂತಹ ವಯಸ್ಸಾದವರು ಈಗ ತುಂಬ ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಆಶ್ರಮದ ಕಡೆಯಿಂದ ಹಿರಿಯರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಮಂಜಣ್ಣನವರು, ಸ್ಟೀಫನ್ನವರು ಒಂದು ಫೋನು ಕೂಡ ಮಾಡಿಲ್ಲ ನನಗೆ ಇದುವರೆಗೂ. ನೀನು ಬಾ ಇಲ್ಲಿ ಇಲ್ಲಿ ಬಾ, ನಿನಗೆ ನಮ್ಮ ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೆ ಅಂತ ಒಂದೇ ಮಾತು ಹೇಳಿದ್ದವರು. ಸೀದಾ ಇಲ್ಲಿಗೆ ಬಂದೆ. ಇವತ್ತು ನನಗೆ ನಿಜವಾಗ್ಲೂ ಒಂದು ಕೀ ಕೊಟ್ಟಿದ್ದಾರೆ ಅಂತ ನಂಗೆ ನಂಬಕತ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಧನ್ಯವಾದಗಳು ಅಣ್ಣ, ಎಲ್ರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು.